ಅಕ್ಷಯ ನ್ಯೂಸ್ಗೆ ಸ್ವಾಗತ. ಅಖಿಲ ಭಾರತ ಕಾರ್ಮಿಕ ಸಂಘಟನೆಯ ಮುಷ್ಕರ ಬೆಂಬಲಿಸಿ ತುಂಗಭದ್ರಾ ಜಲಾಶಯದ ಗೊರೆಬಾಳ ಕ್ಯಾಂಪಿನ ಮುಂದೆ ಪ್ರತಿಭಟನೆ ನಡೆಸಿ ಬೆಂಬಲ ಸೂಚಿಸಿದರು. ಈ ವೇಳೆಯಲ್ಲಿ ರಾಜ್ಯ ಉಪಾಧ್ಯಕ್ಷರಾದ ಎಂ. ಗಂಗಾಧರ್ ಮಾತನಾಡಿ, ಈಗಾಗಲೇ ಇರುವಂಥ ಕಾರ್ಮಿಕ ಸೌಲಭ್ಯಗಳನ್ನು, ಕಾಯ್ದೆಗಳನ್ನು ಮುಂದುವರಿಸಬೇಕು. ಇಲ್ಲವಾದಲ್ಲಿ ಕಾರ್ಮಿಕರಿಗೆ ಅನ್ಯಾಯವಾಗುತ್ತದೆ. ದೇಶದಲ್ಲಿ ಕಾರ್ಮಿಕರ ಮೇಲೆ ದಬ್ಬಾಳಿಕೆ ನಡೆಯುವ ಉದ್ದೇಶದಿಂದ ಹೊಸದಾಗಿ ಕಾರ್ಮಿಕರ ಕಾಯ್ದೆಗಳನ್ನು, ಸಂಹಿತೆಗಳನ್ನು ಜಾರಿಗೊಳಿಸಲಾಗುತ್ತಿದೆ. ಇದರಿಂದ ಕಾರ್ಮಿಕರಿಗೆ ಸರಿಯಾಗಿ ಸೌಲಭ್ಯಗಳು ಸಿಗಲ್ಲ. 4 ತಾಸು ದುಡಿಯುವಂಥ ಕಾರ್ಮಿಕರು 8 ತಾಸು ದುಡಿಯಬೇಕಾಗಿದೆ. ಇವರಿಗೆ ಸರಿಯಾದ ಯೋಜನೆಗಳು ಮತ್ತು ಜೀವನಕ್ಕೆ ಸರಿಯಾದ ಸೌಲಭ್ಯಗಳು, ಸಮಾನ ವೇತನ ಸಿಗುವುದಿಲ್ಲ. ಕೂಡಲೇ ಹೊಸ ಕಾರ್ಮಿಕರ ಕಾಯ್ದೆಗಳನ್ನು ರದ್ದುಪಡಿಸಿ ಇರುವಂಥ ಕಾಯ್ದೆಗಳನ್ನು ಮುಂದುವರಿಸಬೇಕು ಎಂದು ಹೇಳಿದರು. ಈ ವೇಳೆಯಲ್ಲಿ ತುಂಗಭದ್ರಾ ಕಾರ್ಮಿಕರು ಹಾಗೂ ಪ್ರತಿಭಟನಾಕಾರರು ಭಾಗವಹಿಸಿ ಬೆಂಬಲ ಸೂಚಿಸಿದರು. ಅಖಿಲ ಭಾರತ ಕಾರ್ಮಿಕರ ಪ್ರತಿಭಟನೆ ಭಾಗವಾಗಿ ಇಂದು ನಾವು ಗೊರೆಬಾಳ ಕ್ಯಾಂಪಿನ ತುಂಗಭದ್ರಾ ಉಪವಿಭಾಗದ ಕಾಲುವೆಯಲ್ಲಿ ನಾವಿದ್ದೀವಿ. ಇಲ್ಲಿ ತುಂಗಭದ್ರಾ ಕಾರ್ಮಿಕರು ಒಡಗೂಡಿ ಇವತ್ತು ನಾವು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದೀವಿ. ಈ ಪ್ರತಿಭಟನೆಯಲ್ಲಿ ಪ್ರಮುಖವಾಗಿ 3 ಬೇಡಿಕೆಗಳನ್ನು ಕೇಂದ್ರ ಸರ್ಕಾರಕ್ಕೆ ಒತ್ತಾಯಿಸ್ತಾ ಇದ್ದೀವಿ, ಆಗ್ರಹಿಸ್ತಾ ಇದ್ದೀವಿ. ಏನಪ್ಪ ಅಂದರೆ, ಇಡೀ ದೇಶದಲ್ಲಿ ಎಲ್ಲ ಆಯಾಕಟ್ಟಿನಲ್ಲಿ ದೇಶ ನಡಿಬೇಕಾದ್ರೆ ಕಾರ್ಮಿಕರು ಬಹಳ ಮುಖ್ಯ. ಒಂದು ರೈತರು, ಒಂದು ಕಾರ್ಮಿಕರು. ಈ ರೈತರು ಕಾರ್ಮಿಕರಿಲ್ಲ ಅಂದರೆ ದೇಶ ನಡೆಯೋದಿಲ್ಲ. ವ್ಯಾಪಾರ ಇಲ್ಲಾಂದ್ರೆ ನಡೀತದೆ. ಗುಡಿಯಲ್ಲಿ ದೇವರು ಪೂಜೆ ಮಾಡಿಲ್ಲ ಅಂದ್ರೆ ದೇಶ ನಡೀತದೆ. ಅದು ಇನ್ನೊಂದು ಏನಾದರೂ ದೇಶ ನಡೀತದೆ. ಆದರೆ ಆಯಾಕಟ್ಟಿನ ಜಾಗದಲ್ಲಿ ಈ ದೇಶಕ್ಕೆ ಆಹಾರ, ಬಟ್ಟೆ, ಉತ್ಪನ್ನ, ನೀರು, ಸಂಪನ್ಮೂಲ ಇವೆಲ್ಲ ಸರಬರಾಜು ಆಗಬೇಕಂದ್ರೆ ಒಂದು ಕಡೆ ಭೂಮಿಯಲ್ಲಿ ಬೆಳೆಯುವಂಥ ರೈತರು, ಅದನ್ನು ಕಚ್ಚಾ ಪದಾರ್ಥನ ಪಕ್ಕ ಮಾಡಿಕೊಡುವಂಥ ಕಾರ್ಮಿಕರಿಲ್ಲ ಅಂದರೆ ದೇಶ ಬಿದ್ದೋಗ್ತದೆ. ಹಾಗಾಗಿ ಇವತ್ತು ಪ್ರತಿಭಟನೆಯ ಪ್ರಮುಖ ಉದ್ದೇಶ, ಕಾರ್ಮಿಕರು ಬ್ರಿಟಿಷ್ ಕಾಲದಲ್ಲಿ ಹೋರಾಡಿ ಪಡೆದಂಥ, ನೆತ್ತರು ಸುರಿಸಿ ಪಡೆದಂಥ 44 ಕಾನೂನಲ್ಲಿ 29 ಕಾನೂನುಗಳು. ಯಾವ 29 ಕಾನೂನು? ಅವರಿಗೆ ಸಂರಕ್ಷಣೆ ಹಕ್ಕು, ವೇತನ ಕೇಳುವ ಹಕ್ಕು, ಸಂಘ ಕೇಳುವ ಹಕ್ಕು, ಕೆಲಸದ ಅವಧಿ, ಅವರ ಸಮಾನ ದುಡಿಮೆ, ಸಮಾನ ವೇತನ, ಅಥವಾ ಅಲ್ಲಿ ಕೂಲಿ ಕೊಟ್ಟಿಲ್ಲ, ಅವರು ಕೆಲಸಕ್ಕೆ ಬಾರದೆ ಹೋಗಿದ್ದರಿಂದ ಕೋರ್ಟ್ನಲ್ಲಿ ಅಥವಾ ಕಾರ್ಮಿಕ ಇಲಾಖೆಯಲ್ಲಿ ನ್ಯಾಯ ಕೇಳುವಂಥ ಪರಿಸ್ಥಿತಿ ಆ ಕಾನೂನುಗಳು 29 ಕಾನೂನುಗಳು ಇದ್ದವು. ಆ 29 ಕಾನೂನುಗಳನ್ನು ನೆಲಸಮ ಮಾಡಿ, ಅವನ್ನ ರದ್ದು ಮಾಡಿ, ಅವನ್ನ ಹಿಂತೆಗೆದುಕೊಂಡು ಕೇವಲ 4 ವೇಜ್ ಕೋಡ್ ಬಿಲ್, ವೇತನ ಸಂಹಿತೆ ಅಂತ ಕರಿತೀವಿ ನಾವು. ಈ ಕಾರ್ಪೊರೇಟ್ ಪರವಾದಂಥ ಅನಿಲ್ ಅಂಬಾನಿ, ಅಗರ್ಭ ಶ್ರೀಮಂತರ, ಬಂಡವಾಳಶಾಹಿಗಳ ಕಾರ್ಪೊರೇಟ್ ಪರವಾದಂಥ 4 ವೇಜ್ ಕೋಡ್ ಬಿಲ್ನ ಕಾರ್ಮಿಕ ಸಂಹಿತೆಗಳನ್ನು ಈ ಫ್ಯಾಸಿಸ್ಟ್ ಮೋದಿ ಸರ್ಕಾರ ಇವತ್ತು ಜಾರಿ ಮಾಡಿದೆ ಎಂದು ಮೊನ್ನೆ ನವೆಂಬರ್ 21ಕ್ಕೆ ಇಡೀ ದೇಶದಲ್ಲಿ ಇಡೀ ಕಾರ್ಮಿಕರು ವರ್ಷಗಟ್ಟಲೆ ಇದರ ವಿರುದ್ಧ ಹೋರಾಟ ಮಾಡಿದ್ರು. ಎಲ್ಲ ಕಾರ್ಮಿಕ ಸಂಘಟನೆಗಳು ಇವತ್ತು ಅಖಿಲ ಭಾರತ ಮಟ್ಟದಲ್ಲಿ 10ಕ್ಕೂ ಹೆಚ್ಚು ಕೇಂದ್ರದ ಸಂಘಟನೆಗಳು ಕರೆ ಕೊಟ್ಟಿವೆ. ವಿರುದ್ಧ ಹಿಂದೂ ಹೋರಾಡಿದ್ವಿ, 4 ವೇಜ್ ಕೋಡ್ ಬಿಲ್ ರದ್ದಾಗಲೇಬೇಕಂತ. ಆದರೆ ಈ ಮೋದಿ ಸರ್ಕಾರ ಇದಕ್ಕೆ ಯಾವುದಕ್ಕೂ ಒಪ್ಪದೆ ಇಡೀ ಭಾರತದ ಕಾರ್ಮಿಕರನ್ನ 65 ಕೋಟಿಗೆ ಹೆಚ್ಚಿರುವಂಥ ಕಾರ್ಮಿಕರನ್ನ ನಿರ್ಲಕ್ಷ್ಯ ಮಾಡಿ 4 ವೇಜ್ ಕೋಡ್ ಬಿಲ್ನ ವೇತನ ಸಂಹಿತೆಗಳನ್ನು ಮೊನ್ನೆ ಜಾರಿ ಮಾಡಿದ. ಇದು ಜಾರಿ ಮಾಡಿದ್ರೆ ಏನಾಗ್ತದೆ? ನಂಬರ್ 1, ಈಗೇನು 8 ಗಂಟೆ ಕೆಲಸ ಐತೆ, ಈಗ 8 ಗಂಟೆ ದುಡಿದು ಮನೆಗೆ ಹೋಗ್ಬೇಕಂತ ಇಲ್ಲ, ಈಗ 12 ಗಂಟೆ ಹೆಚ್ಚಾಗ ಮತ್ತೆ 4 ತಾಸು ಟೈಮು ದುಡಿಯುವ ಅವಧಿ ಹೆಚ್ಚು ಮಾಡಿದ್ರು. ಆಮೇಲೆ ರಾತ್ರಿ ಪಾಳದಲ್ಲಿ ಮಹಿಳೆಯರು ದುಡಿಬಾರ್ದಂತಿತ್ತು, ರಾತ್ರಿ ಪಾಳದಲ್ಲಿ ಕೂಡ ಹೆಣ್ಮಕ್ಳು ಕೆಲಸ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. 300ಕ್ಕಿಂತ ಒಳಗಿರೋ ಕಾರ್ಮಿಕರನ್ನ, ಅದು ಕಂಪನಿ ಸೆಕ್ಟರ್ ಎಲ್ಲೇ ಇದ್ರು ಅವ್ರು ಯಾವಾಗ ಬೇಕಾದರೂ ಅದರ ಮಾಲೀಕ, ಕಂಪನಿ ಓನರ್ ಹೆಂಗ್ ಬೇಕಂದ್ರೆ ಕಿತ್ತು ಹಾಕ್ಬೋದು, ಬೇರೆ ತಗೋಬೋದು, ಕೂಲಿ ಕೊಡದೇ ಇರ್ಬೋದು, ತಾರತಮ್ಯ ಮಾಡಲಿಕ್ಕೆ ಅವ್ರಿಗೆ ಭದ್ರತೆ ಇಲ್ಲ. 300ಕ್ಕಿಂತ ಹೆಚ್ಚಿದ್ರೆ ಅವಾಗ ಕಾರ್ಮಿಕ ಸಂಘ ರೂಲ್ಸ್ಗಳು ಅಪ್ಲೈ ಆಗ್ತದೆ ಈ 4 ಕಾರ್ಮಿಕ ವೇತನ ಕೋಡ್ನಲ್ಲಿ. ಅದಕ್ಕೆ ಇದ್ರ ಯಾವುದೇ ಕಾರ್ಮಿಕರ ಸುರಕ್ಷತೆ ಇಲ್ಲ. ಇದರಲ್ಲಿ ಏನಂದ್ರೆ ಹೆಚ್ಚು ದುಡಿಸ್ಕೊಂಡು ಕಡಿಮೆ ಕೂಲಿ ಕೊಟ್ಟು ಬಂಡವಾಳಗಾರರಿಗೆ, ಫ್ಯಾಕ್ಟ್ರಿಗಳಿಗೆ, ಮಾಲಕರಿಗೆ ಲಾಭ ಮಾಡಿಕೊಡುವಂಥ ಕಾರ್ಪೊರೇಟ್ ಕಂಪನಿಗಳಿಗೆ, ಅದಾನಿ ಅಂಬಾನಿ ಅಂತ ಏನು ದೇಶದ ಅಗರ್ಭ ಶ್ರೀಮಂತರಿದ್ದಾರೋ ಅವರಿಗೆ ಲಾಭ ಮಾಡಿಕೊಡುವಂಥ ಈ 4 ವೇತನ ಸಂಹಿತೆಗಳು ಮೋದಿ ಸರ್ಕಾರ ಜಾರಿ ಮಾಡಿದ್ದು. ಅದಕ್ಕೆ ವಿರೋಧಿಸಬೇಕಿದು. ಇವತ್ತಿನ ಒಂದು ಸಾಂಕೇತಿಕ ತುರ್ತು ಹೋರಾಟದು ನವೆಂಬರ್ 26ರಂದು. ಮುಂದಿನ ದಿನಮಾನಗಳಲ್ಲಿ 60-65 ಕೋಟಿಗೆ ಹೆಚ್ಚಿರುವಂಥ ದೇಶದ ಕಾರ್ಮಿಕರು ಬೀದಿಗಿಳಿದು ಈ 4 ವೇತನ ಸಂಹಿತೆಗಳನ್ನು, ಕಾರ್ಮಿಕ ವಿರೋಧಿ ವೇತನ ಸಂಹಿತೆಗಳನ್ನು ಕಿತ್ತೆಸಲೇಬೇಕು, ವಾಪಸ್ ತೆಗೆದುಕೊಂಡು ಹೋರಾಟ ಮುಂದುವರಿಲೇಬೇಕು.
ಹಾಗಾಗಿ ಬಂಧುಗಳೇ, ಇದು ಕಾರ್ಮಿಕರಿಗೆ ಮೋದಿ ಸರ್ಕಾರ ಬರೆದಂತ ಮರಣ ಶಾಸನ. ಇದು ಮರಣ ಶಾಸನ. ಇದರಿಂದ ಯಾರು ಕಾರ್ಮಿಕರು ಉದ್ಧಾರ ಆಗಕ್ಕೆ ಸಾಧ್ಯತೆ ಇಲ್ಲ. ಜೀತ ಪದ್ಧತಿಗಿಂತ ಅದು ಪೂರ್ವ ಬ್ರಿಟಿಷ್ ಕಾಲಕ್ಕೆ ನಾವು ಏನು ನಮ್ಮ ಜೀತದಿಂದ ದುಡಿಸ್ಕೊಂಡ್ರೆ ಅದಕ್ಕಿಂತ ಹೆಚ್ಚು ಕರಾಳವಾದ ಕಾನೂನು ಇದು. ಸ್ವತಂತ್ರ ಪೂರ್ವದಲ್ಲಿ ಹೋರಾಡಿ ಪಡೆದಿದ್ದರು ಕಾರ್ಮಿಕರು. ಅವ್ರಿಗೆ ಉದ್ಯೋಗ ಕೊಡುವ ಕಾರ್ಮಿಕ ಇಲಾಖೆ ಅದ್ರ ಮೇಲೆ ಒಂದು ಕೋರ್ಟು ಕಚೇರಿ ಅಂತಿದ್ದು. ಈಗ ಈ ಕಾನೂನು ಜಾರಿಯಾಗೋದ್ರಿಂದ ಎಲ್ಲ ಕಾರ್ಮಿಕ ಕಾನೂನುಗಳು 29 ಕಾರ್ಮಿಕ ಕಾನೂನುಗಳು ಇವತ್ತು ಕೆಲಸ ಮಾಡಿದ್ದಾರೆ. ಹಾಗಾಗಿ ಇವತ್ತಿನ ಪ್ರಥಮ ಹಂತದ ಹೋರಾಟ ಅಖಿಲ ಭಾರತ ಮಟ್ಟದಲ್ಲಿ ವಿವಿಧ ಕಾರ್ಮಿಕ ಸಂಘಟನೆಗಳು, ಎಡಪಕ್ಷಗಳು, ಬೇರೆ ಬೇರೆ ರೀತಿಯ ಪ್ರಗತಿಪರ ಕಾರ್ಮಿಕ ಸಂಘಟನೆಗಳು ಹೋರಾಟಕ್ಕಿಳಿದೆವು. ಆ ಭಾಗವಾಗಿ ತುಂಗಭದ್ರಾ ನೀರಾವರಿ ವಲಯ ಹಂಗಾಮಿ ಕಾರ್ಮಿಕರು ಕೂಡ ಇದೇ ಪರಿಸ್ಥಿತಿ ಇದೆ. ದುಡಿದು ಕೂಲಿ ಕೊಡೋಕ್ಕೆ ನಡೆಯಿಲ್ಲ, ಸಮಾನ ದುಡಿಗೆ ಸಮಾನ ವೇತನ ಇಲ್ಲ, ಪರ್ಮನೆಂಟ್ ಇದ್ದವನಿಗೊಂದು, ಗುತ್ತಿಗೆ ಇದ್ದವನಿಗೊಂದು, ಹೊರ ಗುತ್ತಿಗೆ ಒಂದು. ಹಾಗಾಗಿ ಈ ಒಂದು ಕೇಂದ್ರ ಸರ್ಕಾರದ ನೀತಿ ಕರಾಳವಾದಂಥದ್ದು. ಕಾರ್ಮಿಕ ವಿರೋಧಿ ನೀತಿನ ಅನುಸರಿಸುವ ಈ ಒಂದು ಫ್ಯಾಸಿಸ್ಟ್ ಸರ್ಕಾರದ ವಿರುದ್ಧ ಇವತ್ತು ಬೀದಿಗೆ ಬಿದ್ದು ಕಾರ್ಮಿಕರು ಎಲ್ಲ ರೀತಿಯಲ್ಲಿ ಹೋರಾಡಿ 4 ವೇಜ್ ಕೋಡ್ ಬಿಲ್, 4 ವೇತನ ಸಹಿತಿಗಳು ರದ್ದಾಗುವವರೆಗೂ ಹೋರಾಟ ಮುಂದುವರಿಲೇಬೇಕು. ಹೋರಾಟ ಮಾಡದೆ ಇದನ್ನ ಮನೆ ಕೊಟ್ಟರು ಕೆಲಸ ಆಗೋದಿಲ್ಲ ಅಂತ ಹೇಳ್ತಾ ಈ ಮೂಲಕ ಇವತ್ತು ಪ್ರತಿಭಟನೆಯಲ್ಲಿ ಭಾಗವಹಿಸಿದಂತ ಎಲ್ಲರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಜೈ ಭೀಮ್, ಲಾಲ್ ಸಲಾಂ. ಇಂದು ನಡೆಯುತ್ತಿರುವ ಕಾರ್ಮಿಕರ ಹೋರಾಟಕ್ಕೆ, ಕಾರ್ಮಿಕರ ಹೋರಾಟಕ್ಕೆ